ಇನ್ನ ಕಿರಣ್ ಮಜುಮ್ದಾರ್ ಶಾಗೆ ಅಮಿತ್ ಮಾಳವಿಯ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಬೆಳವಣಿಗೆಯನ್ನ ಕಂಡು ಕಿರಣ್ ಮಜುಮ್ದಾರ್ ಶಾ ಅವರು ಎಚ್ಚೆತ್ತಿದ್ದಾರೆ. ಆದ್ರೆ ಹಿಜಾಬ್ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾಕೆ ಸುಮ್ಮನಿದ್ರಿ ನೀವು ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಹಿಜಾಬ್ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾಕೆ ಸುಮ್ಮನಿದ್ರಿ ನೀವು? ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆದಂತ ಸಂದರ್ಭದಲ್ಲಿ ಎಲ್ಲಿದ್ರಿ ನೀವು? ಕಾಂಗ್ರೆಸ್ ಪ್ರಣಾಳಿಕೆಗೆ ನೀವು ಸಹಾಯವನ್ನ ಮಾಡಿದ್ರಿ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಮಾಳವಿಯ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಅವರು ಮಾಡಿದಂತ ಟ್ವೀಟ್ಗೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನೀವು ಎಚ್ಚೆತ್ತಿದ್ದೀರಾ, ಮಾತಾಡ್ತಾ ಇದ್ದೀರಾ, ಓಕೆ. ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮಾತನಾಡ್ತಿದ್ರೆ ಓಕೆ. ಹಿಜಾಬ್ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾಕೆ ಸೈಲೆಂಟ್ ಆಗಿದ್ರಿ ನೀವು? ಆ ಟೈಮ್ನಲ್ಲಿ ಯಾಕೆ ರಿಯಾಕ್ಷನ್ ಇರಲಿಲ್ಲ? ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆದಂತ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ ನೀವು? ಆ ಟೈಮ್ನಲ್ಲಿ ಯಾಕೆ ನಿಮ್ ಧ್ವನಿ ಇರಲಿಲ್ಲ, ಮಾತಾಡ್ಲಿಲ್ಲ ನೀವು? ಈಗ ಮಾತನಾಡ್ತಾ ಇದ್ದೀರಾ, ಓಕೆ, ಇಲ್ಲ ಅಂತಲ್ಲ, ಬಟ್ ಆ ಟೈಮ್ನಲ್ಲೂ ಯಾಕೆ ಮಾತಾಡ್ಲಿಲ್ಲ ನೀವು? ಈ ಹಿಂದೆ ಕಾಂಗ್ರೆಸ್ ಪ್ರಣಾಳಿಕೆಗೆ ನೀವು ಸಹಾಯವನ್ನ ಮಾಡಿದ್ರಿ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಮಾಳವಿಯ ಅವರ ಟ್ವೀಟ್ ಇದು. ಕಿರಣ್ ಮಜುಮ್ದಾರ್ ಶಾ ಅವರು BS ಬೊಮ್ಮಾಯಿ ಅವರಿಗೆ ಆಗ್ರಹಿಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ಅಮಿತ್ ಮಾಳವಿಯ ಅವರ ಟ್ವೀಟ್ ಮತ್ತೆ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ ಅನ್ನ ಗಮನಿಸಬಹುದು ನೀವು. ಕಿರಣ್ ಮಜುಮ್ದಾರ್ ಶಾ ಅವರು ITBTಯಲ್ಲೂ ಕೂಡ ಕೋಮುವಾದ ಅನ್ನುವಂಥದ್ದು ಎಂಟ್ರಿ ಕೊಟ್ಬಿಟ್ರೆ ನಾವು ಗ್ಲೋಬಲ್ ಲೀಡರ್ಶಿಪ್ ಅನ್ನ ಕಳ್ಕೊಂಡ್ಬಿಡ್ತೀವಿ, ನಾಶ ಆಗ್ಬಿಡುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಮುಖ್ಯಮಂತ್ರಿಗಳೇ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರೇ ಅಂತ ಕೇಳ್ಕೊಂಡ್ರು. ಇದಕ್ಕೆ ಅಮಿತ್ ಮಾಳವಿಯ ಅವರು ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಎಚ್ಚೆತ್ತಿದ್ದೀರಾ, ಓಕೆ. ಈ ಹಿಂದೆ ಇದೇ ರೀತಿಯಾಗಿ ಬಂದಂತ ಸಂದರ್ಭಗಳು ಸಾಕಷ್ಟಿದ್ವು. ಹಿಜಾಬ್ನ ವಿಚಾರ ಇತ್ತು, ಆ ಸಂದರ್ಭದಲ್ಲಿ ಮಾತಾಡ್ಲಿಲ್ಲ ನೀವು. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇತ್ತು, ಈ ಹಿಂದೆ ಸಾಕಷ್ಟು ಬಾರಿ ಆಗಿದೆ, ಆ ಸಂದರ್ಭದಲ್ಲಿ ಧ್ವನಿ ಇರಲಿಲ್ಲ, ಎಲ್ಲಿ ಹೋಗಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ.